ಆ ಹುಡುಗ ನಡೆದಂಥದ್ದು ಬೆಳಗ್ಗೆ 4:30 ಗಂಟೆಗಿರುತ್ತೆ, 4:45 5 ಗಂಟೆ. ಎಷ್ಟು ಮಾರ್ಗ ದುರ್ಗಮವಾಗಿದೆ ಅಂದರೆ ಪೂರ್ತಿ ಕಾಡು ಪ್ರದೇಶ ಇದು. ಬೆಳಗ್ಗೆ ಹೇಗೆ ಹೋಗಿರ್ಬೋದಂತ ನಾವು ನೋಡ್ಬೋದು ಇಲ್ಲಿ. ಇದೇ ಮಾರ್ಗದಿಂದ ಅವನು ಬೆಳಗ್ಗೆ 4:30ಯಿಂದ 5 ಗಂಟೆ ಸುಮಾರು ಧನುರ್ ಪೂಜೆಗೆ ಹೊರಡ್ತಾನ. ಅವನು ಇದೇ ಅಡಿಕೆ ತೋಟ ಮುಂದೆ ಬರುವಂಥದ್ದು. ಈ ಅಡಿಕೆ ತೋಟದಿಂದ ಅಲ್ಲ, ಈ ರೀತಿ ಎಲ್ಲ ರಸ್ತೆಯಲ್ಲಿ ತುಂಬಾ ರಾತ್ರಿ 4:30 5 ಗಂಟೆ ಬಂದು ಬಾರಿ ರಿಸ್ಕ್ ಅಲ್ಲ ಅಂತ ಮಕ್ಕಳಿಗೆ ಹೋಗ್ತಾರೆ, ಅಭ್ಯಾಸ ಉಂಟಲ್ಲ. ಒಂದು ದುರಂತ ಘಟನೆ ನಡೆಯುತ್ತೆ. ಹಾಗೆ ಬೆಳತಂಗಡಿಯ ಗೇರುಗಟ್ಟೆಯಲ್ಲಿ ಸುಮಂತ್ ಅಂತೇಳಿ ಹುಡುಗ, ಏನು 14ರಿಂದ 15 ವರ್ಷ ಹುಡುಗ, ತುಂಬ ಪ್ರತಿಭಾವಂತ ವಿದ್ಯಾರ್ಥಿ. ಇದರಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ, ಕನ್ನಡ ಮೀಡಿಯಂನಲ್ಲಿ ಕಲಿತಾ ಇದ್ದಂಥ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ. ವಿಶೇಷವಾಗಿ ಕೇಂದ್ರ ಸರ್ಕಾರದ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತಿರ್ತಾರೆ. ಅಂತ ಹೇಳಿದ್ರೆ ಇತ್ತೀಚೆಗೆ ಪರಿಸರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಏನು ಒಂದು ಅಭಿಯಾನಗಳು ನಡೆದಿದೆ. ಅದರಲ್ಲಿ ವಿಶೇಷವಾಗಿ ಏನು ಪರಿಸರದಲ್ಲಿ ಪ್ಲಾಸ್ಟಿಕ್ಕು ಈ ರೀತಿ ತ್ಯಾಜ್ಯವನ್ನು ಬೀಳುತ್ತೆ, ಮುಂದೆ ಯಾವ ರೀತಿ ಸಂಸ್ಕರಿಸಬೇಕು ಅನ್ನುವಂಥದ್ರಲ್ಲಿ ಆ ಹುಡುಗನು ಪ್ರತಿಭಾವಂತ ಆಗಿದ್ದ. ಹೀಗಾಗಿ ಸುಮಂತ್ ಅವರ ತಾಯಿಯವರಿದ್ದಾರೆ, ನೀವು ನೋಡ್ಬೋದು. ಅಲ್ಲಿ ಒಂದು ಬುಕ್ಲೆಟ್ ಇದೆ ನೋಡಿ, ಅವನು ಬರೆದಿರುವಂಥ ಪುಸ್ತಕ ಇದೆ. ಹೀಗಾಗಿ ಅವನು ಕೇಂದ್ರ ಸರ್ಕಾರದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಟ್ಟಿ ಏನಿರುತ್ತೆ ಅದಕ್ಕೆ ಆಯ್ಕೆ ಆಗಿರ್ತಾನೆ. ಗೇರುಗಟ್ಟೆ ಕನ್ನಡ ಶಾಲೆ ವಿದ್ಯಾರ್ಥಿ ಏನಿದೆ, ಇದು ಅವ್ರ ಮನೆ ಅಂತ ಹೇಳಿದರೆ ಇದು ಪೂರ್ತಿ ಸಂಭೋಲ್ಯ ಬರೆಬೈಲು ಅಂತ ಹೇಳಿ ಇದು ಭಾಗ. ಪೂರ್ತಿ ಕಾಡಿದೆ ಇಲ್ಲಿ. ವಿಶೇಷವಾಗಿ ಒಂದು 4-5 ಮನೆ ಅಷ್ಟೇ ಇದೆ. ಇಲ್ಲಿಂದ ಬೆಳಗ್ಗೆ ಅಂದರೆ ಈಗ ಧನುರ್ಮಾಸ ಇರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧನು ಪೂಜೆಗೆ ಹೋಗ್ತಾರೆ ಬೆಳಗ್ಗೆ ಮಕ್ಕಳು. ಹೀಗಾಗಿ ಬೆಳಗ್ಗೆ 4:30 5 ಗಂಟೆಗೆ ತಮ್ಮ ಮನೆಯಿಂದ ಹೊರಡ್ತಾರೆ. ಅದೇ ರೀತಿ ಇದೇ ಮನೆಯಿಂದ ಈ ಕಾಡಿನ ಮಾರ್ಗವಾಗಿ ಅವನು ಹೊರಡ್ತಾನೆ. ನಂತರ ಅವನು ವಾಪಸ್ ಆಗೋದಿಲ್ಲ ಅಂಥೇಳಿ ಮನೆಯವರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅವನೊಟ್ಟಿಗೆ ಬೇರೆ ಸ್ನೇಹಿತರು ಸೇರಬೇಕಾಗಿರುತ್ತೆ. ಅವ್ರು ಹೇಳ್ತಾರೆ ಇವತ್ತು ವಿದ್ಯಾರ್ಥಿ ಬಂದಿಲ್ಲ, ಅವನು ಬಂದಿಲ್ಲ ಅಂಥೇಳಿ. ಅದು ಬೆಳಗ್ಗೆ 5 ಗಂಟೆಗೆ. ಹೀಗಾಗಿ ಅವರು ಹೊಟ್ಟಂತವರು ಮುಂದೆ ಇಲ್ಲಿ ಎಲ್ಲ ಕಡೆ ಹುಡುಕ್ತಾರೆ. ಅವ್ರ ತಂದೆ ತಾಯಿ ಅಜ್ಜ ಇಡೀ ಎಲ್ಲ ಏರಿಯಾನ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ ಹುಡುಗ. ಕೊನೆಗೆ ಅಲ್ಲಿ ಕೆರೆ ಇದೆ, ಅಂದರೆ ಚಿಕ್ಕದಾಗಿ ಕೆರೆ ಇದೆ, ಆ ಕೆರೆ ಹತ್ರನೇ ರಕ್ತ ಬಿದ್ದಿರುತ್ತೆ. ಹೀಗಾಗಿ ಇಲ್ಲೇ ಬಿದ್ದಿದ ನಂತರ ಪೊಲೀಸರು ಕಂಪ್ಲೇಂಟ್ ಮಾಡ್ತಾರೆ. ನಂತರ ಅದನ್ನೆಲ್ಲ ಹುಡುಕಿದಾಗ ಅಲ್ಲಿ ಅವನ ಶವ ಸಿಗುತ್ತೆ. ಹೀಗಾಗಿ ಅವರು ಹೇಳುವ ಪ್ರಕಾರ, ಅಂದರೆ ಅವ್ರ ತಾಯಿಯವರು ಹೇಳುವ ಪ್ರಕಾರ ಇದು ಒಂದು ಕೊಲೆ ಆಗಿದೆ ಅಂಥೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು ಊಹಾಪೋಹಗಳಿದ್ದಾವೆ. ಯಾಕಂದರೆ ಇದು ಕಾಡಿನ ಪ್ರದೇಶವಾಗಿರೋದ್ರಿಂದ ಚಿರತೆ ದಾಳಿ ಅನ್ನುವಂಥದ್ದು ಒಂದು ಕಡೆ ನಿಮಗೆ ನಿನ್ನೆಯಿಂದ ಸುದ್ದಿ ಸದ್ದಾಗಿ, ಆದರೆ ಇದಾದ ಮೇಲೆ ಚಿರತೆ ದಾಳಿ ಈ ರೀತಿ ಇರುವುದಿಲ್ಲ ಅನ್ನುವಂಥದ್ದು ಹರಡುತ್ತೆ. ಹೀಗಾಗಿ ತಲೆ ಮೇಲೆ ಗಾಯ ಆಗಿರುತ್ತೆ ಆ ವಿದ್ಯಾರ್ಥಿಗೆ. ಗಾಯ ಆದಾಗ ಅದನ್ನು ನೋಡಿದಾಗ ಅವ್ರ ತಾಯಿಯವರು ಹೇಳೋದು ಕೊಲೆ ಆಗಿದೆ, ನನ್ನ ಮಗನಿಗೆ ನ್ಯಾಯ ಬೇಕು. ಆದರೆ ಈ ಕೊಲೆಗಾರ ಯಾರು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿದೆ. ಹೀಗಾಗಿ ಆ ಘಟನೆ ಯಾವ ರೀತಿ ನಡೀತಂತ ಅವ್ರ ತಾಯಿಯವ್ರ ಹತ್ರ ಕೇಳೋ ಅವ್ರ ಅಜ್ಜ ಇದ್ದಾರೆ, ಹಾಗೆ ಅವ್ರ ತಂದೆನೂ ಇದ್ದಾರೆ. ಏನು ವಿದ್ಯಾರ್ಥಿ ಪ್ರತಿಭಾವಂತ ಇದ್ದ, ಏನಿದು ಮೇಡಮ್ ಇದು ಕೈಯಲ್ಲಿ ಹಿಡಿದಿದ್ರಲ್ಲ? ಇದು ನಾಳ್ದು ಹೈದರಾಬಾದಿಗೆ ಹೋಗ್ಲಿಕ್ಕೆ ಅವನಿಗೆ ಒಂದು ಚಾನ್ಸ್ ಸಿಕ್ಕಿದೆ. ಗುಜರಾತಿ ಹೋಗ್ಲಿಕ್ಕೆ ಹೈದರಾಬಾದ್ ಹೋಗ್ಲಿಕ್ಕೆ. ಅದಕ್ಕೆ ಆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಇದು ಪುಸ್ತಕ ಅವನದ್ದು. ಇದೆಲ್ಲ ಕಸ ಅಂದ್ರೆ ನದಿಯಲ್ಲಿ ಕಸ ಹಾಕ್ಬಾರ್ದು ಅಂತ ಹೇಳಿ, ನದಿಯಲ್ಲಿ ಕಸವನ್ನು ಇದ್ದದನ್ನು ಕ್ಲಿಯರ್ ಮಾಡ್ಲಿಕ್ಕೆ. ಹೇಗೆ ಮೊದ್ಲಿನ ತರನು ಹೇಗೆ ಪ್ರತಿಭಾವಂತನ ವಿದ್ಯಾರ್ಥಿ ದೆಸೆಯಿಂದನ? 1ನೇ ಕ್ಲಾಸಿಂದಲೇ ಪ್ರತಿಭಾವಂತ. 80% ಮಾರ್ಕ್ ಅವನಿಗೆ ಕಲಿಯೋದ್ರಲ್ಲಿ ಇತ್ತು, ಮತ್ತೆ ಎಲ್ಲದರಲ್ಲೂ ಕೂಡ ಅವನು ಪ್ರತಿಭಾವಂತನೇ. ಇದೇ ಗ್ರಾಮೀಣ ಭಾಗದಿಂದ ಹೋಗ್ತಾ ಇದ್ದ? ಹೌದು. ಇಲ್ಲಿಂದ ಶಾಲೆ ಎಷ್ಟು ದೂರ? ಶಾಲೆ 1.5 ಕಿಲೋಮೀಟರ್. ನೀವೇನ್ ಮಾಡ್ಕೊಂಡಿದ್ರ? ಕೃಷಿ. ಅವತ್ತು ರಾತ್ರಿ ನಿಮ್ಮನ್ನ ಮಾತಾಡ್ಸಿಲ್ವ ಅವನು? ರಾತ್ರಿ ಮಾತಾಡಿಸ್ಕೊಂಡಿದ್ದಾನೆ. ಮಲಗುವವರೆಗೆ ನನ್ನಲ್ಲಿ ಮಾತಾಡಿಸ್ಕೊಂಡು ಕೀಟಲ ಮಾಡಿಕೊಂಡು ಇರುವುದು ಅವನು. ಹಾಗೆ ರಾತ್ರಿ ಊಟ ಮಾಡಿ ಮಲಗಿದವ ಬೆಳಗ್ಗೆ ಎದ್ದು ಅವನಷ್ಟಕ್ಕೆ ಹೊರಟು ಹೋದ ಮನೆಯಿಂದ. ರಾತ್ರಿ ನಾನು ಡ್ರೆಸ್ ಎಲ್ಲ ತೆಗೆದಿಟ್ಟಿದ್ದೆ ಅವನಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತೇಳಿ. ಅದು ಹಾಕಿ ಸ್ನಾನ ಮಾಡಿ ಹಾಕಿಕೊಂಡು ಅವನಷ್ಟಕ್ಕೆ ಹೊರಟು ಹೋದ, ಮತ್ತೆ ಬರಲೇ ಇಲ್ಲ. ಅದೇ ಇಲ್ಲಿ ಮಕ್ಕಳು ಅಷ್ಟು ಬೇಗ ಎದ್ದು ಹೋಗ್ಬಿಡ್ತಾರ? ಅದು ಧನುರ್ಮಾಸಕ್ಕೆ ಅಂತೇಳಿ ಪೂಜೆಗೆ ಹೋಗ್ಲಿಕ್ಕೆ ಅವನಿಗೆ ಏನೋ ಇಂಟ್ರೆಸ್ಟ್. 5 ಗಂಟೆವರೆಗೆ ಪೂಜೆ.
ಹಾಗೆ ಇಲ್ಲಿ ರಾತ್ರಿ ಇಷ್ಟೊಂದು ಡೇಂಜರ್ ಇದೆ ಅಲ್ಲ, ರಾತ್ರಿ ಯಾರು ಇರುವುದಿಲ್ಲ ಅಲ್ಲಿ, ನೀವ್ ಯಾಕೆ ಕಳಿಸಿದ್ರ? ಇಲ್ಲ ಸರ್, ಇಷ್ಟರವರೆಗೆ ಯಾವ ಡೇಂಜರ್ ಇಲ್ಲ. ಯಾವುದು ಇರಲಿಲ್ಲ. ಇಷ್ಟರವರೆಗೆ ನಾವು ಬಂದು ಇಲ್ಲಿಗೆ 13 ವರ್ಷ ಆಯ್ತು. ಇಷ್ಟರವರೆಗೆ ಯಾವ ಒಂದು ಡೇಂಜರ್ ಕೂಡ ಇಲ್ಲ. ಆನಂತರ ಈಗ ಎಲ್ಲೆಲ್ಲಿ ಏಟು ಬಿದ್ದಿತ್ತಂತ ಒಂದು 5 ಹೊತ್ತಿಗೆ? ಒಂದು ತಲೆಯಲ್ಲಿ, ಒಂದು ಈ ಭಾಗದಲ್ಲೇನೋ ಇತ್ತಂತೆ, ಒಂದು ಇಲ್ಲೇ ಈ ಸೈಡಲ್ಲಿ ಏನೋ ಒಂದು ಏಟಿತ್ತಂತೆ. ಅಂದರೆ ನಾನು ಪೂರ್ತಿ ನೋಡಲಿಲ್ಲ. ಎಷ್ಟೊತ್ತಿಗೆ ಆಯ್ತು ಇವತ್ತು ಸಂಸ್ಕಾರ? ಒಂದು 11:15 ಆಗಿದೆ. ನಿಮ್ಗೆ ಏನ್ ಅನ್ಸುತ್ತೆ, ಏನಾಗಿರ್ಬೋದು ಕಾರಣ? ಕಾರಣ ಏನು ಅಂತ ಹೇಳೋದು, ತಲೆಗೆ ಕತ್ತಿ ಏಟು, ಹರಿತವಾದ ಏಟು ಬಿದ್ದಿದೆ. ನಮಗೆ ನ್ಯಾಯ ಬೇಕು ಅಷ್ಟೇ, ಯಾರು ಏನು ಅಂತೇಳಿ ಪೊಲೀಸರು ಹುಡುಕ್ಬೇಕು ಅಷ್ಟೇ. ಅಂದ್ರೆ ಇಲ್ಲಿ ದ್ವೇಷ ಯಾರಲ್ಲಿ ಕೂಡ ಇಲ್ಲ ನಮಗೆ. ಇಲ್ಲಿ ಅವನು ಹೇಗಿದ್ದ ಮೊದ್ಲಿಂದ? ಪ್ರತಿಭಾವಂತ ವಿದ್ಯಾರ್ಥಿ, ಆಕ್ಟಿವ್ ಆಗಿದ್ದ, ಎಲ್ಲ ವಿಷಯದಲ್ಲಿ ಆಕ್ಟಿವ್ ಅವನು. ನಿಮ್ಗೆ ಅನಿಸ್ತಾ ಇರ್ಲಿಲ್ವಾ ಬೆಳಗ್ಗೆ 5:15 ಕಳ್ಸೋದು ಭಾರಿ ರಿಸ್ಕ್, ಡೇಂಜರ್ ಅಂತ ಹೇಳಿ? ಅವನು ಇದಕ್ಕಿಂತ ಮೊದಲು ಹಾಗೆ ಹೋಗಿದ್ದಾನಲ್ಲ, ಅದೇ ಧೈರ್ಯದಲ್ಲಿ ಮೊನ್ನೆ ಕೂಡ ಕಲಿಸಿದ್ದೆ ನಾನು. ಇಲ್ಲಿ ಚಿರತೆ ದಾಳಿ ಆಗುತ್ತಾ? ಇಲ್ಲ, ಚಿರತೆ ಇಷ್ಟರದವರೆಗೆ ಚಿರತೆ ಇತ್ತು ಅಂತ ಹೇಳಿ ಗೊತ್ತಿಲ್ಲ ನಮಗೆ. ದಾಳಿ ಇಲ್ಲ, ನಮಗೆ ಕಾಣಲಿಲ್ಲ, ನಾವು ನೋಡ್ಲೂ ಇಲ್ಲ. ಅಲ್ಲ, ನಮಗೆ ಬೇರೆಯವರಿಂದಲೂ ಸಹ ತಿಳಿದು ಬಂದಿಲ್ಲ ಚಿರತೆ ಉಂಟು ಅಂತ ಹೇಳಿ. ಅದೊಂದು ಸುಳ್ಳು ಸುದ್ದಿ ಅಂತೀರ? ಸುದ್ದಿ. ಅವನ ಹೆಸರೇನು ಮೇಡಮ್? ಸುಮಂತ್. ದೊಡ್ಡ ಮಗ ಸುದರ್ಶನ್, ಸಣ್ಣವ ಸ್ವರ್ಣಗೌರಿ ಅಂತೇಳಿ. ದೊಡ್ಡ ಮಗ ಇದು ಕಾಲೇಜಿಗೆ ಹೋಗ್ತಾನೆ, ಆದ್ರೆ ಎಜುಕೇಶನ್ ಲೋನ್. ಇಲ್ಲೇನಾದ್ರೂ ಮೊದಲು ಕಳ್ಳತನ ಈ ರೀತಿ ಎಲ್ಲ ಇತ್ತ? ಯಾವುದಿಲ್ಲ. ನಾವು ಬಂದು 13 ವರ್ಷ ಆಯ್ತು. ಇಷ್ಟರವರೆಗೆ ಇಲ್ಲಿ ಯಾವುದು ಕಳ್ಳತನದ್ದು ನಮಗೆ ಗೊತ್ತಿಲ್ಲ. ಯಾವ ಸ್ಕೂಲಲ್ಲಿ ಕಲಿತಾ ಇದ್ದೆ ಅವನು? ಅವನು ಕೊರಂಜ ಶಾಲೆಯಲ್ಲಿ ಕಲಿತಾ ಇದ್ದ. ಅಲ್ಲೇ ಸ್ಕೂಲ್ ಇದೆ ಈಗ. ಈಗ ಹೈಸ್ಕೂಲ್ ಈಚೆ, ಸ್ವಲ್ಪ ಈಚೆ ಹೈಸ್ಕೂಲ್ ಗೇರುಕಟ್ಟೆಯಲ್ಲಿ ಇದ್ದಾನೆ. 9ನೇ ಕ್ಲಾಸ್. ಕನ್ನಡ ಮೀಡಿಯಂ? ಹೌದು, ಕನ್ನಡ ಮೀಡಿಯಂ, ಸರ್ಕಾರಿ ಶಾಲೆ. ದೊಡ್ಡ ಮಟ್ಟಿಗೆ ಹೋಗ್ಬೇಕಾದ್ರೆ ಕೊರಂಜ ಶಾಲೆಯ ಒಂದು ಕೃಷ್ಣ ಪ್ರಸಾದ್ ಸಾರ್ ಅಂತ ಇದ್ದಾರೆ, ಅವರ ಫುಲ್ಲು ಸಪೋರ್ಟ್. ಎಷ್ಟು ಬೆಳವಣಿಗೆ ಆಗ್ಬೇಕಾದ್ರೆ ಅವರೇ ಹೆಚ್ಚು ಕಾರಣ, ಅವರೇ. ಈಗ ನಿಮ್ಮ ಮಗನ ನೆನೆಸ್ಕೊಂಡಾಗ ಏನ್ ಅನಿಸ್ತಾ ಇದೆ? ಈಗ ತುಂಬಾ ದುಃಖ ಅನಿಸ್ತದೆ ಸರ್. ಎಂತ ಮಗನನ್ನು ಕಳ್ಕೊಂಡೆ ಅಲ್ಲ ಅಂತೇಳಿ ತುಂಬಾ ಬೇಸರ ಆಗ್ತದೆ. ಇನ್ನೂ ಸಿಕ್ಲಿಕ್ಕಿಲ್ಲ, ಇಷ್ಟೊಳ್ಳೆ ಹುಡುಗ ಇನ್ನು ಜನ್ಮದಲ್ಲಿ ಸಿಕ್ಲಿಕ್ಕಿಲ್ಲ. ಯಾರ ಜೋಡಿ ಜಗಳ ಏನಿಲ್ಲ? ಏನಿಲ್ಲ. ಅಲ್ಲದೆ ಕ್ಲಾಸಿನಲ್ಲಿ ಓಟಿನಲ್ಲಿ ಕಾರ್ಯದರ್ಶಿಗೆ ನಿಂತು ಓಟ್ ಕೂಡ ಇವನಿಗೆ ಒಂದು ಏನು ಕಳೆಯದ ಒಂದು ಹುಡುಗ ಇದ್ದಾನೆ, ಅವನೊಟ್ಟಿಗೆ ಫ್ರೆಂಡ್ ಆಗಿ. ಅವನಿಗೆ ಎಲ್ಲ ವಿಷಯವನ್ನು ಇವನಿಗೆ ಎಷ್ಟು ಎಂತ ಗೊತ್ತುಂಟು ಓದಲಿಕ್ಕೆ ಮತ್ತು ಪ್ರಾಜೆಕ್ಟ್ ಮಾಡಲಿಕ್ಕೆ ಎಲ್ಲ ಅವನಿಗೆ ಕಲಿಸಿ ಸಹ ಕೊಟ್ಕೊಂಡಿದ್ದಾನೆ, ಕಲಿಸ್ತಾ ಇದ್ದ. ಈಗ ಎಷ್ಟು ಗಂಟೆಗೆ ನಡೀತು? ಬೆಳಗ್ಗೆ ನಿಮ್ಗೆ ಗೊತ್ತಿಲ್ಲ? 6:30ಗೆ ಅವನ ಫ್ರೆಂಡ್ ಫೋನ್ ಮಾಡಿ ಯಾಕೆ ಬರಲಿಲ್ಲ ಸುಮಂತು ದೇವಸ್ಥಾನಕ್ಕೆ ಅಂತ ಕೇಳಿದ. ಅವಾಗ ನಾನು ಹೇಳಿದೆ ಅವನು ಹೋಗಿದ್ದಾನೆ, ಇಲ್ಲಿ ಎಲ್ಲೂ ಇಲ್ಲ, ಹೋಗಿದ್ದಾನೆ ಅಂತ ಹೇಳಿದೆ. ಮತ್ತೆ ಇಲ್ಲೇ ಎಲ್ಲೋ ಹುಡುಕಿದೆ ನಾನು, ಎಲ್ಲಿದ್ದಾನೆ ಅಂತೇಳಿ ಕರೆದುಕೊಂಡೇ ಹುಡುಕಿದೆ, ಇಲ್ಲ, ಎಲ್ಲೂ ಇಲ್ಲ. ಮತ್ತೆ ನಾನು ಓಡೋಡಿ ಹೋದೆ. ನಾನು ಹೋಗುವಾಗ ಸೈಕಲಲ್ಲೇ ಇತ್ತು, ಮತ್ತೆ ಅಲ್ಲೇ ಬ್ಲಡ್ ಎಲ್ಲ ಕಾಣ್ತಾ ಇತ್ತು. ಪೂರ್ತಿ ಬ್ಲಡ್ ಬಿದ್ದಿತ್ತಾ? ಪೂರ್ತಿ ಅಲ್ಲ, ಒಂದು ದಿಕ್ಕಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಬಿದ್ದಿತ್ತು, ಮತ್ತೆ ಬೊಟ್ಟು ಬಿದ್ದದ್ದು 1-2 ಮೀಟರ್. ಆದ್ರೆ ನಡ್ಕೊಂಡು ಹೋಗುವ ದಾರಿಯಲ್ಲಿ ಒಂದು ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಬಿದ್ದದ್ದು. ಮತ್ತೆ ಆಚೆ ದಾರಿಯಲ್ಲಿ ಹೋಗುವ ಚಾನ್ಸೇ ಇಲ್ಲ ಅವನು, ತೋಟದ ಎಡೆಯಲ್ಲಿ, ಬಾವಿ ಹತ್ರದಲ್ಲಿ. ಆಮೇಲೆ ನಿಮಗೆ ಗೊತ್ತಾಗಿದೆ ಅವಾಗ ಅದ್ರಲ್ಲಿ ಬಿದ್ದಿದೆ ದೇಹ ಅಂತ ಹೇಳಿ? ಅದು ಬ್ಲಡ್ ನೋಡಿ ನಾನು ಹೇಳಿದೆ, ಇಲ್ಲೇ ಬ್ಲಡ್ ಉಂಟು, ಇಲ್ಲೇ ಎಲ್ಲಾದ್ರೂ ಇರ್ಬೋದು ಅಂತ ಹೇಳಿ ನಾನು ಹೇಳಿದ್ದೇನೆ. ಮತ್ತೆ ಇಲ್ಲೇ ಹತ್ರದಲ್ಲಿ ಇದ್ದವರು, ಆಚೆ ಮನೆಯವರು ಏನೋ ಹೇಳಿದ್ರು, ಪೊಲೀಸರಿಗೆ ಫೋನ್ ಮಾಡಿ. ನೀವು ಅಲ್ಲಿವರೆಗೆ ಮಾಡೇ ಇಲ್ಲ ಪೊಲೀಸರಿಗೆ ಫೋನ್? ಇಲ್ಲ, ನಾವೊಂದು 1 ಗಂಟೆ ಹೊತ್ತು ಹುಡುಕಿದ್ದೇವೆ. 1 ಗಂಟೆ ನಂತರ ಮತ್ತೆ ಅದರ ಎಡೆಯಲ್ಲಿ ಅವರು ಫೋನ್ ಮಾಡಿದ್ರು, ನಾವಾಗಿ ಫೋನ್ ಮಾಡಲಿಲ್ಲ ಪೊಲೀಸರಿಗೆ, ಮತ್ತೆ ಅವರೇ ಏನೋ ಫೋನ್ ಮಾಡಿ ತಿಳಿಸಿದ್ರು. ಆನಂತರ ಪೊಲೀಸರು ಕೆಳಗೆ ಬಾವಿಯಲ್ಲಿ ಇಳಿದಾಗನೇ ಗೊತ್ತು? ಹೌದು, ಕೆರೆ ಅಲ್ಲ ಅದು, ಕೆರೆ, ದೊಡ್ಡ ಬಾವಿ ಅಂತ ಅಲ್ಲ, ಕಲ್ಲು ಕಟ್ಟಿ 4 ಸೈಡ್ ಕಲ್ಲು ಕಟ್ಟಿದ ಕೆರೆ. ಇದು ಸೈಕಲ್ ಎಲ್ಲಿ ಬಿಟ್ಟಿದ್ದ? ಸೈಕಲ್ ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗುದು ಅವನು, ಅಲ್ಲಿಂದ ಸೈಕಲ್ ಅಲ್ಲಿ ಹೋಗುದು. ಆ ಸೈಕಲ್ ಅಲ್ಲೇ ಇತ್ತು? ಅಲ್ಲೇ ಉಂಟು, ಈಗಲೂ ಕೂಡ ಅಲ್ಲೇ ಉಂಟು. ಫಾಲ್ಟ್ ಅಲ್ಲಿ ಉಂಟು. ಚಾವಿ ಚಾವಿ ಇಲ್ಲಿ ಉಂಟು. ಅದ್ಯಾಕೆ ಸೈಕಲ್ ಚಾವಿ ಬಿಟ್ಟೋದಂತೆ?
ಅಂದರೆ ಅವನು ನನ್ನ ಅನಿಸಿಕೆ ಲೈಟಲ್ಲಿ ಚಾವಿ ಮರೆತು ಹೋಗಿ ಓಡಿದ್ನ ಅಂತ ಕಾಣ್ತದೆ, ಲೈಟ್ ಹಿಡ್ಕೊಂಡು ಚಾವಿ ತರಲಿಕ್ಕೆ ಬೇಕಾಗಿ ಈಚೆ ತಿರುಗಿದ್ನ ಅಂತ ಕಾಣ್ತದೆ. ತಿರುಗುವಾಗ ಯಾವುದೋ ಘಟನೆ ಆಗಿದೆ, ಆವಾಗ ಬ್ಲಡ್ ಬೊಟ್ಟು ಬೊಟ್ಟು ಬಿದ್ದದ ಅಂತ ಅನಿಸ್ತದೆ. ಇಲ್ಲಿ ಕಳ್ಳರು ಅವ್ರದ್ದು ಕಾಟ ಇದೆನಾ? ನಮ್ಮ ಗೊತ್ತಲ್ಲಿ ಯಾರು ಎಲ್ಲಿ ಇಲ್ಲ, ಮೇಲೆ ಉಂಟು ಕಳ್ಳರ ಕಾಟ. ಇಲ್ಲಿ ಯಾರಾದ್ರೂ ಸ್ಥಳೀಯರ ಮೇಲೆ ನಿಮಗೆ ಇಲ್ಲ. ಸಂಶಯನೇ ಇಲ್ಲ? ಎಷ್ಟು ಮನೆ ಇದೆ ಇಲ್ಲಿ? ಇಲ್ಲ, ಹತ್ರದಲ್ಲಾಗಿ ಅಲ್ಲೇ 3 ಮನೆ ಇದೆ, ಈಚೆ 2 ಮನೆ ಇದೆ, ಮತ್ತೆ ನಮ್ದು ಈ ವಠಾರದಲ್ಲಿ. ಇದಕ್ಕೆ ಕರೆಕ್ಟಾಗಿ ಈ ಜಾಗಕ್ಕೆ ಏನಂತಾರೆ? ಸಂಬೋಳಿಯ ಬರಮೇಲು. ಸಂಗೊಳ್ಳಿ ಅಂದ್ರೆ ಇಡೀ ಸಂಗೊಳ್ಳಿಯವೇ, ಅದರಲ್ಲಿ ಇದು ಬರಮೇಲು. ಸೊ ಇಲ್ಲಿ ಯಾವುದೇ ರೀತಿಯ ಕರಡಿ ಅಥವಾ ಚಿರತೆ ಇನ್ನೊಂದಿಲ್ಲ, ಇಷ್ಟರವರೆಗೆ ಇಲ್ಲ. ಆಮೇಲೆ ಆ ರೀತಿ ಚಿರತೆ ಆದ್ರೆ ಅದು ಬೇರೆ ತರನೇ ದಾಳಿ ಆಗುತ್ತೆ, ತಲೆಗಷ್ಟೇ ಬೀಳುದಿಲ್ಲ ಅದೇನು. ಅದು ಹೇಳಿದ ನಂತರ ಬಿಡ್ಲಿಕ್ಕಿಲ್ಲ ಅಂತ ಹಾಗೂ ಹೇಳ್ತಾರೆ. ಹೌದು. ಹೈದರಾಬಾದಿಗೆ ಹೋಗ್ಬೇಕಿತ್ತು, ಕೇಂದ್ರದಿಂದ ಬಂದದ್ದು, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದು. ಅಲ್ಲಿ ಆದ್ರೆ ಡೈರೆಕ್ಟ್ ಅಮೆರಿಕ ಹೋಗ್ಬೇಕಾಯ್ತು, ಹೋಗುವ ಚಾನ್ಸ್ ಇತ್ತು. ಹೇಳ್ತಾ ಇದ್ ನಾನು. ಹೇಳ್ತಾ ಅಲ್ಲ, ಅವರು ಸಾರು ಹೇಳ್ತಾ ಇದ್ರು, KP ಸಾರು. KP ಸರ್ ಅಂದ್ರೆ ಕೃಷ್ಣ ಪ್ರಸಾದ್ ಸರ್. ಅವರು ಕೊರಂಜ ಕೆಳಗಿನ ಶಾಲೆಯಲ್ಲಿ ಅವರು ಮಾಸ್ಟರ್, ಮೇಲಿನ ಶಾಲೆಯಲ್ಲಿ 9ನೇ ಕಾಲೇಜ್ ಹೈಸ್ಕೂಲ್ನಲ್ಲಿ. ಕೊನೆಯದಾಗಿ ಏನಾಗಬೇಕಂತೀರಾ ನಿಮ್ಮ ಮಗನ ಕೇಸ್ನಲ್ಲಿ? ಸರ್ಕಾರ ಏನ್ ಮಾಡಬೇಕು? ತನಿಖೆ ಯಾವ ರೀತಿ ಮಾಡಬೇಕು? ನಮಗೆ ನ್ಯಾಯ ಸಿಗ್ಬೇಕು. ಆ ಕತ್ತಿ ಏಟು ಯಾರು ಹಾಕಿದ್ದಾರೆ ಅಂತೇಳಿ ಗೊತ್ತಾಗಬೇಕು. ನಮಗೆ ನ್ಯಾಯ ಸಿಗಲೇಬೇಕು. ಇನ್ನು ಬೇರೆ ಯಾವ ಮಕ್ಕಳಿಗೂ ಈಗ ಆಗಬಾರ್ದು. ಈ ವಠಾರದಲ್ಲಿ ಧೈರ್ಯದಲ್ಲಿ ಹೋಗುವಂತ ಹಾಗೆ ಆಗಬೇಕು ಮಕ್ಕಳು ಕೂಡ. ರತ್ನಾವತಿ